ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಮಾನ್ಯ ಅಲ್ಲಂಪ್ರಭು ಪಾಟೀಲ್ರು ನಿಕಟಪೂರ್ವ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಮತ್ತು ಅವರ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಭಿವೃದ್ಧಿ ಅಂತೇಳಿ. ಮೊನ್ನೆ ಅಲ್ಲಂಪ್ರಭು ಪಾಟೀಲ್ರಿಗೆ ವೇದಿಕೆ ಮೂಲಕ ನಾನು ಆಹ್ವಾನ ಕೊಡ್ತೇನೆ. ತಾವು ಸಮಯ ದಿನಾಂಕ ನಿಗದಿ ಮಾಡಿ ಕಳೆದ 25 ವರ್ಷಗಳ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಪರ್ವ ಕುರಿತು ನಾನು ದಾಖಲೆ ಸಮೇತ ವಿವರಿಸ್ತೇನೆ. ತಾವೇನು 3 ವರ್ಷಗಳ ಅವಧಿಯಲ್ಲಿ ಮಾಡಿದ್ರೆ ಅನ್ನೋದನ್ನು ಈ ದಕ್ಷಿಣ ಮತಕ್ಷೇತ್ರದ ಜನತೆ ಮುಂದೆ ನಾವು ಇಡೋಣ. ಒಂದು ಉತ್ತಮಕರವಾದಂಥ ಆರೋಗ್ಯಕರವಾದಂಥ ಚರ್ಚೆ ಆಗಲಿ. ರಾಜಕಾರಣ ಏನೇ ಇರಬಹುದು, ಆದರೆ ರೇವೂರುಗೌಡ ಕುಟುಂಬದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಜ್ಞೆಯಿಂದ ಮಾತಾಡಬೇಕಾಗ್ತದೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ತಂದೆಯನ್ನ ತಾಯಿಯನ್ನ ಮಗನನ್ನ ಶಾಸಕ ಮಾಡಿದಂಥ ಕ್ಷೇತ್ರ ಕಲಬುರಗಿ ದಕ್ಷಿಣ ಮತಕ್ಷೇತ್ರ. ಆದರೆ ಅಭಿವೃದ್ಧಿಯನ್ನು ಮರೆತು ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇಳಿದು ರೇವೂರುಗೌಡರ ಕುಟುಂಬಕ್ಕೆ ಮಸಿ ಬೆಳಿಬೇಕು, ಅವರ ಇಡೀ ರಾಜಕೀಯ ಜೀವನಕ್ಕೆ ಮತ್ತು ಸಾರ್ವಜೀವನಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂದರೆ ಕಾರ್ಯಕರ್ತರು ಅಭಿಮಾನಿಗಳು ನಾವ್ಯಾರೂ ಸಹಿಸಿಕೊಳ್ಳೋದಿಲ್ಲ. ದತ್ತಾತ್ರೇಯ ಪಾಟೀಲರು ಮತ್ತು ರೇವೂರುಗೌಡರ ಕುಟುಂಬದ ರಾಜಕಾರಣ ಮತ್ತು ಸಾರ್ವಜನಿಕ ಬದುಕು ತೆರೆದಿಟ್ಟ ಪುಸ್ತಕ, ಯಾವಾಗ ಬೇಕಾದರೂ ಅಧ್ಯಯನ ಮಾಡ್ಬೋದು. ಮೊನ್ನೆ ಅಲ್ಲಂಪ್ರಭು ಪಾಟೀಲರು ತಾವು ವಿಫಲರಾಗಿದ್ದೀರಿ, ಮತಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು, ಕ್ಷೇತ್ರದ ಜನತೆಯ ಭಾವನೆಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಮರೆತು ಕೇವಲ ಪತ್ರಿಕೆ ಹೇಳಿಕೆ ಕೊಡೋದು, ಪೇಪರ್ ಸ್ಟೇಟ್ಮೆಂಟ್ ಕೊಡೋದು, ಫೋಟೋ ತಗೊಳ್ಳೋದು, ಹೇಳೋದು 20 ವರ್ಷ ಏನು ಮಾಡಿದ್ರು 25 ವರ್ಷ ಏನು ಮಾಡಿದ್ರು ಅಂತೇಳಿ. ನೀವೇನು ರಸ್ತೆ ಮೇಲೆ ಹೋಗ್ತೀರಿ, ಅದು ರೇವೂರುಗೌಡರ ಕುಟುಂಬ ಮಾಡಿದಂಥ ರಸ್ತೆ, ಅವರ ಅಧಿಕಾರಾವಧಿ ಇರೋಂಥ ರಸ್ತೆ. ಇವತ್ತು ತಾವೇನು ಮಾತಾಡ್ತೀರಿ, ಬೆಳಕಿನ ಬೀದಿ ದೀಪ ತಿರುಗಾಡ್ತೀರಿ, ಅದು ರೇವೂರುಗೌಡರ ಕುಟುಂಬದಂಥ ವ್ಯವಸ್ಥೆ. ಕಲಬುರಗಿಯಲ್ಲಿ ಒಂದು ಅಭಿವೃದ್ಧಿ ಪರ್ವವನ್ನು, ದಕ್ಷಿಣ ಮತಕ್ಷೇತ್ರವನ್ನು ಅತ್ಯಂತ ಮಾದರಿ ಕ್ಷೇತ್ರವನ್ನು ನಮಗೆ ಮಾಡುವಂಥ ಮಾನ್ಯ ನಮ್ಮ ನಾಯಕರಾದ ದತ್ತಾತ್ರೇಯ ಶ್ರೀ ಪಾಟೀಲ್ ರೇವೂರವರು. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ಮುಕ್ತವಾಗಿ ಆಹ್ವಾನ ಕೊಡ್ತೇವೆ. ತಾವೆಲ್ಲಿ ಬಾ ಅಂತ ಹೇಳ್ರಿ, ನಾವು ದಾಖಲೆಯೊಂದಿಗೆ ಬರ್ತೇವೆ. 3 ವರ್ಷದಲ್ಲಿ ತಾವೇನು ಅಭಿವೃದ್ಧಿ ಮಾಡಿದ್ರೆ ಜನರ ಮಧ್ಯೆ ಇರೋಣ. ಸುಮ್ಮನೆ ರಾಜಕಾರಣ ಮಾಡೋದು ಬೇಡ. ಇನ್ನು ಕೇವಲ ನೀವು 2 ವರ್ಷದ ಶಾಸಕರೇ ಹೊರತು ಇನ್ನೇನಲ್ಲ, ನಿಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು, ಮುಖಂಡರು, ಹಿರಿಯ ನಾಗರಿಕರು ಸೋತು ಸುಂಡಮಾಗಿದ್ದು ನಿಮ್ಮನ್ನ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗ ಪೀರಿಯಡ್ ಮುಗಿತಾರೆ ಮಾರಾಯ, ನಾವೆಲ್ಲ ನಿಮ್ಮ ಜೊತೆಗೆ ಬರ್ತೀವಿ. ಅಪ್ಪುಗೌರನ್ನ ಅತ್ಯಂತ ವಿಜಯಶಾಲಿ, ಬಹುದೊಡ್ಡ ಮಟ್ಟದ ವಿಜಯಶಾಲಿ. ನಿಮ್ಮ ಪಕ್ಷದಲ್ಲಿರುವಂಥ ಆಂತರಿಕ ಸಮಸ್ಯೆ, ನಿಮ್ಮ ಪಕ್ಷದಲ್ಲಿರುವಂಥ ಆಂತರಿಕ ಬೆಳವಣಿಗೆ ಗಮನಿಸ್ರಿ. ದಯವಿಟ್ಟು ರೇವೂರುಗೌಡರ ಕುಟುಂಬದ ತಂಟೆಗೆ ಬರಬೇಡ್ರಿ. ರಾಜಕಾರಣ ಮಾಡೋದಿದ್ರೆ ಒಂದು ಸಮನ್ವಯ, ಒಂದು ಸೈದ್ಧಾಂತಿಕ ರಾಜಕಾರಣ ಮಾಡೋಣ. ಆದರೆ ವೈಯಕ್ತಿಕ ಏನಾದರೂ ಟೀಕೆ ಮಾಡಕ್ಕೆ ಬಂದರೆ ರೇವೂರುಗೌಡರ ಅಭಿಮಾನ ನಾವು ಯಾರೂ ಸಹಿಸೋದಿಲ್ಲ ಅಂತ ಅಲ್ಲಂಪ್ರಭು ಪಾಟೀಲ್ಗೆ ನೇರವಾಗಿ ವಿನಂತಿ ಮಾಡ್ತಾರೆ. ಅಲ್ಲ, ಕಿಡಿಗೇಡಿಗಳಿಗೆ ಕಾಂಗ್ರೆಸ್ ಪಕ್ಷ ಏನಾದರೂ ಕುಮ್ಮಕ್ಕು ನೀಡ್ತಾ ಇದೆ, ಈ ರೀತಿ ಹೇಳಿಕೆ ಕೊಡಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾಳ ವಿಚಾರ ಮಾಡಬೇಕಾಗ್ತದೆ. ಒಬ್ಬ ಶಾಸಕರಿಗೆ, ಮಾಜಿ ಶಾಸಕರಿಗೆ ಎಲ್ಲರನ್ನೂ ತನ್ನವರೆನ್ನುವ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮುದಾಯವನ್ನು ತೆಗೆದುಕೊಂಡುವಂಥ ಯುವ ಶಕ್ತಿ, ಯುವ ನಾಯಕ ದತ್ತಾತ್ರೇಯ ಪಾಟೀಲ್ ರೇವರು. ಅವರ ರಾಜಕೀಯ ಮುಗಿಸಬೇಕು ಷಡ್ಯಂತ್ರ ರೂಪಿಸಿ ಈ ರೀತಿ FIR ದಾಖಲಿಸಿದ್ರು. ಅವರ ಅಭಿಮಾನಿಗಳು ನಮ್ಮ ನಾಯಕರು ದೂರುಳಿತು. ನೀವು ಎಷ್ಟು FIR ಹಾಕ್ತೀರಿ ಹಾಕ್ರಿ, ನೀವು ಎಷ್ಟು ಮಾಡ್ತೀರಿ ಮಾಡ್ರಿ, ಕೇವಲ 2 ವರ್ಷ ಮಾತ್ರ. ನಾಳೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ, ಅಭಿವೃದ್ಧಿನ ತರ್ತೇವೆ. ನಿಮ್ಮಂಗೆ ನಾವು ಕೀಳು ಮಟ್ಟದ ರಾಜಕಾರಣ, ದ್ವೇಷದ ರಾಜಕಾರಣ, ಅಸಹ್ಯ ರಾಜಕಾರಣ ಮಾತ್ರ ಮಾಡೋದಿಲ್ಲ. ಇಂಥ FIRಗಳಿಗೆ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಇವತ್ತೇನೋ ರೈತ ನಿಮ್ಮ ಕೈಯಾಗದ ಅಂತೇಳಿ ನೀವು ಪೊಲೀಸರನ್ನ ಬಳಸ್ಕೊಂಡು, ಪೊಲೀಸ್ ಇಲಾಖೆಯವರಿಗೂ ಗೊತ್ತಿದೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ. ಪಾಪ ಅವ್ರು ನಿಸ್ಸಹಾಯಕರಾದ್ರೆ ಏನು ಮಾಡಬೇಕು? ಅವ್ರ ಮನವಿ ತಗೊಳಕ್ಕೂ, ಒಂದು ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಇಲ್ಲ ಅಂದ್ರೆ ಇದ್ಯಾವ ಪ್ರಜಾಪ್ರಭುತ್ವ ಸ್ವಾಮಿ? ಇದು ಪ್ರಜಾಪ್ರಭುತ್ವನ, ಜನತಂತ್ರನ, ಗಣತಂತ್ರನ? ನೀವು ಆಡಿದ್ದೆ ಆಟವನ್ನು ಮಾಡಿದ್ದೆ ಧಿಮಾಕ್ ನೋಡಿ ಯಾರು ಇರಬಾರ್ದು. ಅಧಿಕಾರ ಯಾವರಿಗೂ ಶಾಶ್ವತವಲ್ಲ. ನಾಳೆ ಅಧಿಕಾರಕ್ಕೆ ನಾವು ಬರ್ತೇವೆ, ನೆನಪಲ್ಲಿ ಇಟ್ಕೊಳ್ಳಿದೆ ಬಿಟ್ಟು. ಅಲ್ಲ, ಒಬ್ಬ ಮಾಜಿ ಶಾಸಕರು ಹಾಲಿ ಶಾಸಕರು ಸಮರ್ಥನೆ ಮಾಡ್ಕೋತಾರೆ, ಇದೇ ಎಷ್ಟರ ಮಟ್ಟಿಗೆ ಸರಿ? ಇದೇ ನಾವು ವಿರೋಧ ಮಾಡೋದು, ಇದೇ ಕೀಳು ಮಟ್ಟದ ರಾಜಕಾರಣ ಅನ್ನೋದು. ರಾಜಕಾರಣ ಪಕ್ಷದ ಸೈದ್ಧಾಂತಿಕ ನಿಲುವುಗಳು, ವಿಚಾರಧಾರೆಗಳು ಏನೇ ಇರ್ಬೋದು. ಆದರೆ ಒಬ್ಬ ಮಾಜಿ ಶಾಸಕನಿಗೆ ಜೀವ ಬೆದರಿಕೆ ಬಂದಾಗ ಖಂಡಿಸಬೇಕಾಗಿತ್ತು. ಇದೊಂದು ನಾವು ರೀತಿಯ ರಾಜಕಾರಣ ಅನ್ಕೊಂಡಿದ್ದೀವಿ. ಒಂದೇ ಸಮುದಾಯದವರಾಗಿ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು. ಅದು ಬಿಟ್ಟು ಅವ್ರಿಗೆ ಟಿಕೆಟ್, ನಿಮ್ಮ ಟಿಕೆಟ್ ನಿಮಗೆ ಗ್ಯಾರಂಟಿ ಇಲ್ಲ, ಇನ್ನೊಬ್ಬರು ನಮ್ಮ ನಾಯಕರ ಬಗ್ಗೆ ಟಿಕೆಟ್ ಏನು ಮಾಡ್ತೀರಿ? ನಮ್ಮ ನಾಯಕರಿಗೆ ನಮ್ಮ ಮನೆ ತಕ್ಕ ನಮ್ಮ ಪಕ್ಷದ ಹಿರಿಯ ಧುರೀಣರು ತಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ, ನೀವು ನೋಡ್ತೀವಿ.